ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡಲಿರುವುದು ಒಂದು ಪ್ರಮುಖ ವಿಷಯದ ಬಗ್ಗೆ, ಕಣ್ಣಿನ ಕಾಸರಗೋಡು ಅಥವಾ ಕ್ಯಾಟರಾಕ್ಟ್. ವಯಸ್ಸಾದವರಲ್ಲಿ ಇದು ಬಹಳ ಸಾಮಾನ್ಯವಾದ ಕಣ್ಣಿನ ಕಾಯಿಲೆಯಾಗಿದೆ. ಆದರೆ ಸರಿಯಾದ ಜೀವನಶೈಲಿ ಮತ್ತು ಕೆಲವು ಎಚ್ಚರಿಕೆಗಳಿಂದ ಕಾಸರಗೋಡನ್ನು ತಡೆಗಟ್ಟಬಹುದು ಮತ್ತು ಆರಂಭಿಕ ಹಂತದಲ್ಲೇ ಅದನ್ನು ನಿಯಂತ್ರಿಸಬಹುದು. ಈ ವಿಡಿಯೋದಲ್ಲಿ ಕಾಸರಗೋಡು ಬರದಂತೆ ತಡೆಯುವುದು ಮತ್ತು ಬಂದರೂ ಆರಂಭಿಕ ಹಂತದಲ್ಲಿ ಅದನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ಒಟ್ಟಿಗೆ ಕಲಿಯೋಣ. ಕಾಸರಗೋಡು ಎಂದರೇನು? ಕಾಸರಗೋಡು ಎಂದರೆ ನಮ್ಮ ಕಣ್ಣಿನ ಲೆನ್ಸ್ಗೆ ಸಂಬಂಧಿಸಿದ ಒಂದು ಸ್ಥಿತಿಯಾಗಿದೆ. ಈ ಲೆನ್ಸ್ ಮಸುಕಾದಾಗ ಅಥವಾ ಮೋಡ ಕವಿಯಾಗ ದೃಷ್ಟಿ ಮಂಜಾಗುತ್ತದೆ. ವಯಸ್ಸಾದಂತೆ ಈ ಲೆನ್ಸ್ನ ಪಾರದರ್ಶಕತೆ ಕಳೆದುಕೊಂಡು ಕಾಸರಗೋಡು ಉಂಟಾಗಬಹುದು. ಆದರೆ 30% ಪ್ರಕರಣಗಳು ಆನುವಂಶಿಕವಾಗಿ ಬಂದರೆ 70% ಪ್ರಕರಣಗಳು ನಮ್ಮ ಜೀವನಶೈಲಿಯಿಂದ ಉಂಟಾಗುತ್ತವೆ. ಆದ್ದರಿಂದ ದೈನಂದಿನ ಅಭ್ಯಾಸಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದರೆ ಕಾಸರಗೋಡನ್ನು ಒಂದು ಮಟ್ಟಿಗೆ ತಡೆಗಟ್ಟಬಹುದು. ಮೊದಲಿಗೆ ಕಾಸರಗೋಡಿನ ಮುಖ್ಯ ಕಾರಣಗಳನ್ನು ನೋಡೋಣ. ಇದಕ್ಕೆ 3 ಪ್ರಮುಖ ಕಾರಣಗಳಿವೆ. ಮೊದಲನೆಯದು ಗ್ಲೈಕೇಷನ್. ಇದು ಸಕ್ಕರೆ ಮತ್ತು ಕೊಬ್ಬು ಪ್ರೋಟೀನ್ನೊಂದಿಗೆ ಸೇರಿ ಲೆನ್ಸ್ಗೆ ಹಾನಿಕರವಾಗಿ ಪರಿಣಾಮ ಬೀರುವ ಪ್ರಕ್ರಿಯೆ. ವಿಶೇಷವಾಗಿ ಮಧುಮೇಹಿಗಳಿಗೆ ಇದರ ಸಾಧ್ಯತೆ 70% ಹೆಚ್ಚು. ಎರಡನೆಯದು ಆಕ್ಸಿಡೇಷನ್. ದೇಹದಲ್ಲಿ ಉಂಟಾಗುವ ಫ್ರೀ ರಾಡಿಕಲ್ಗಳು ಲೆನ್ಸ್ಗೆ ಹಾನಿಯುಂಟು ಮಾಡುತ್ತವೆ. ಮೂರನೆಯದು ಕ್ಯಾಲ್ಸಿಯಂ ಶೇಖರಣೆ. ಒತ್ತಡದಿಂದ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ಕ್ಯಾಲ್ಸಿಯಂ ಲೆನ್ಸ್ನಲ್ಲಿ ಕೂಡಿ ಹೋಗಲು ಕಾರಣವಾಗುತ್ತವೆ. ಈಗ ಕಾಸರಗೋಡನ್ನು ತಡೆಗಟ್ಟಲು ನಾವು ಏನೆಲ್ಲ ಮಾಡಬಹುದು? ಮೊದಲಿಗೆ ನಮ್ಮ ಆಹಾರ ಕ್ರಮದಲ್ಲಿ ಗಮನ ಹರಿಸಬೇಕು. ತರಕಾರಿಗಳು, ವಿಶೇಷವಾಗಿ ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸಿ. ಇವುಗಳನ್ನು ಸಲಾಡ್ ರೂಪದಲ್ಲಿ ಕಚ್ಚಾ ತಿನ್ನುವುದು ಉತ್ತಮ. ಏಕೆಂದರೆ ಸೊಪ್ಪುಗಳಲ್ಲಿ ಲೂಟಿನ್ ಮತ್ತು ಜಿಯಾಕ್ಸಾಂಥಿನ್ ಎಂಬ ಅಂಶಗಳಿವೆ. ಇವು ಕಣ್ಣಿನ ಆರೋಗ್ಯಕ್ಕೆ ಅತ್ಯಗತ್ಯ. ಮೊಟ್ಟೆಯ ಹಳದಿ ಭಾಗವು ಇದೇ ಗುಣಗಳನ್ನು ಒದಗಿಸುತ್ತದೆ. ದಿನಕ್ಕೊಂದು ಮೊಟ್ಟೆ ತಿನ್ನುವುದು ಕಣ್ಣಿಗೆ ಒಳ್ಳೆಯದು. ಎರಡನೆಯದಾಗಿ ಸಕ್ಕರೆ ಇರುವ ಆಹಾರವನ್ನು ಕಡಿಮೆ ಮಾಡಿ. ಸಿಹಿ ತಿಂಡಿಗಳು, ಪಿಷ್ಟ ಹೆಚ್ಚಿರುವ ಆಹಾರಗಳನ್ನು ಸೀಮಿತಗೊಳಿಸಿ. ಮಧುಮೇಹಿಗಳು ಇದರ ಬಗ್ಗೆ ವಿಶೇಷ ಗಮನಹರಿಸಬೇಕು. ಮೂರನೆಯದಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನು ಪ್ರಯತ್ನಿಸಿ. ಉಪವಾಸವು ದೇಹದಲ್ಲಿನ ವಿಷಕಾರಕ ಅಂಶಗಳನ್ನು ತೆಗೆದುಹಾಕಲು ಮತ್ತು ಲೆನ್ಸ್ನ ಆರೋಗ್ಯವನ್ನು ಸುಧಾರಿಸಲು ಸಹಾಯಿಸುತ್ತದೆ. ಉದಾಹರಣೆಗೆ 16 ಗಂಟೆ ಉಪವಾಸ ಮತ್ತು 8 ಗಂಟೆ ಆಹಾರ ಸೇವನೆಯ ವಿಧಾನವನ್ನು ಅನುಸರಿಸಬಹುದು. ನಾಲ್ಕನೆಯದಾಗಿ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಒತ್ತಡವು ಕಾರ್ಟಿಸೋಲ್ ಎಂಬ ಹಾರ್ಮೋನ್ನ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ಕ್ಯಾಲ್ಸಿಯಂ ಶೇಖರಣೆಗೆ ಕಾರಣವಾಗುತ್ತದೆ. ಧ್ಯಾನ, ಯೋಗ ಅಥವಾ ಸೌಮ್ಯ ವ್ಯಾಯಾಮಗಳು ಇದಕ್ಕೆ ಸಹಾಯಕವಾಗುತ್ತವೆ. ಐದನೆಯದಾಗಿ ಒಂದು ಸರಳ ಮನೆಮದ್ದು, ನಿಂಬೆ ಜೇನುತುಪ್ಪ ನೀರು. ಪ್ರತಿದಿನ ಬೆಳಿಗ್ಗೆ 1 ಗ್ಲಾಸ್ ನೀರಿಗೆ ಅರ್ಧ ನಿಂಬೆ ರಸವನ್ನು ಹಿಂಡಿ 2 ಚಮಚ ಜೇನುತುಪ್ಪವನ್ನು ಬೆರೆಸಿ ಕುಡಿಯಿರಿ. ಇದು ದೇಹದ ಕ್ಷಾರೀಯ ಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ಕ್ಯಾಲ್ಸಿಯಂ ಶೇಖರಣೆಯನ್ನು ತಡೆಗಟ್ಟಲು ಸಹಾಯಿಸುತ್ತದೆ. ಇದರ ಜೊತೆಗೆ ವಿಟಮಿನ್ ಸಿ, ವಿಟಮಿನ್ ಇ ಹೆಚ್ಚಿರುವ ಆಹಾರಗಳನ್ನು ಸೇವಿಸಿ. ಸಿಟ್ರಸ್ ಹಣ್ಣುಗಳು, ಬಾದಾಮಿ, ಬೀಜಗಳು ಇವುಗಳಿಗೆ ಒಳ್ಳೆಯ ಮೂಲಗಳಾಗಿವೆ. ಧೂಮಪಾನ, ಮದ್ಯಪಾನ, ಅನಗತ್ಯ ಸ್ಟೀರಾಯ್ಡ್ ಬಳಕೆಯನ್ನು ತಪ್ಪಿಸಿ. ಇವೆಲ್ಲವೂ ಕಾಸರಗೋಡಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ. ಇನ್ನೊಂದು ವಿಷಯ, ಮೈಕ್ರೋವೇವ್ ಓವನ್ಗಳನ್ನು ಬಳಸುವಾಗ ಎಚ್ಚರಿಕೆಯಿಂದಿರಿ. ಇವುಗಳಿಂದ ಬರುವ ವಿಕಿರಣವು ಕಣ್ಣಿನ ಪ್ರೋಟೀನ್ಗಳಿಗೆ ಹಾನಿಯುಂಟು ಮಾಡಬಹುದು. ಆದ್ದರಿಂದ ಇಂತಹ ಉಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಈಗ ಕಾಸರಗೋಡನ್ನು ಆರಂಭಿಕ ಹಂತದಲ್ಲೇ ಕಂಡುಹಿಡಿದರೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲದೆ ಈ ಜೀವನಶೈಲಿ ಬದಲಾವಣೆಗಳ ಮೂಲಕ ಅದನ್ನು ಸುಧಾರಿಸಬಹುದು. ಆದರೆ ದೃಷ್ಟಿಯಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬಂದರೆ ಕಣ್ಣಿನ ವೈದ್ಯರನ್ನು ಭೇಟಿಯಾಗಲು ಮರೆಯಬೇಡಿ. ಆರಂಭಿಕ ಚಿಕಿತ್ಸೆ ತುಂಬಾ ಪರಿಣಾಮಕಾರಿಯಾಗಿರುತ್ತದೆ. ಕೊನೆಯದಾಗಿ, ನಮ್ಮ ಕಣ್ಣುಗಳು ತುಂಬಾ ಮೌಲ್ಯಯುತವಾದವು. ಸ್ವಲ್ಪ ಗಮನದಿಂದ ನಾವು ಅವುಗಳನ್ನು ಆರೋಗ್ಯಕರವಾಗಿಡಬಹುದು. ಈ ಸಲಹೆಗಳನ್ನು ದಿನನಿತ್ಯ ಅನುಸರಿಸಿ, ಒಳ್ಳೆಯ ಆಹಾರವನ್ನು ತಿನ್ನಿ, ಒತ್ತಡವನ್ನು ಕಡಿಮೆ ಮಾಡಿ, ಉಪವಾಸವನ್ನು ಪ್ರಯತ್ನಿಸಿ. ಇವೆಲ್ಲವೂ ನಿಮ್ಮ ಕಣ್ಣುಗಳನ್ನು ಕಾಸರಗೋಡಿನಿಂದ ರಕ್ಷಿಸುತ್ತವೆ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಹಾರೈಸುತ್ತೇನೆ. ಇಂತಹ ಆರೋಗ್ಯ ಸಲಹೆಗಳಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತೆ ಭೇಟಿಯಾಗೋಣ. ಕಾಳಜಿ ವಹಿಸಿ.